ಹಾಯ್ ಹಲೋ ಎಲ್ಲ ಪೋಷಕರಿಗೂ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಕಾರ್ತಿಕ್ ನಾಗರಾಜು ಮಾಡುವಂತಹ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ಗೆ ಪ್ರಮುಖ ವ್ಯಕ್ತಿ ಭೇಟಿ ನೀಡಿದ್ದಾರೆ. ಅದು ಯಾರು ಅಂತ ಹೇಳಿದ್ರೆ BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಎಂಬ ದೊಡ್ಡ ಸಂಸ್ಥೆಯಲ್ಲಿ ಸೀನಿಯರ್ ಮೋಸ್ಟ್ ನರ್ಸಿಂಗ್ ಆಫೀಸರ್ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ. ಯಾಕಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ 10th ಬೋರ್ಡ್ ಎಕ್ಸಾಮ್ ಅನ್ನೋ ಪರೀಕ್ಷೆ ಕೂಡ ಬರ್ತಿದೆ. ಆ ಮಕ್ಕಳಿಗೆ ಒಂದು ಹೆಲ್ತ್ ಟಿಪ್ಸ್ ಕೊಡುವುದಕ್ಕೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ. ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದೀರಾ, ನಮಗೆ ತುಂಬಾ ಸಂತೋಷ ಆಗ್ತಿದೆ. ಇವಾಗ ನಿಮ್ಮ ಬಗ್ಗೆ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಮೇಡಮ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಪಾರ್ವತಮ್ಮ. ನಾನು BEL ಹಾಸ್ಪಿಟಲ್ನಲ್ಲಿ 31 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ನರ್ಸಿಂಗ್ ಆಫೀಸರ್ ಆಗಿ. 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ಬೋರ್ಡ್ ಎಕ್ಸಾಮ್ ಪ್ರಾರಂಭವಾಗುತ್ತೆ. ಅವ್ರಿಗೆ ಹೆಲ್ತ್ ಬೆನಿಫಿಟ್ಸು, ಹೆಲ್ತ್ ಟಿಪ್ಸು ತುಂಬ ಪ್ರಾಮುಖ್ಯತೆ ಆಗಿದೆ. ಅದಕ್ಕೋಸ್ಕರ ನಿಮ್ಮ ಕಡೆಯಿಂದ ಅವ್ರಿಗೆ ಸಜೆಷನ್ ಕೊಡಿ ಮೇಡಮ್. ಒಳ್ಳೆ ಕ್ವಶನ್ನೇ ಕೇಳಿದ್ದೀರಾ. ಮಕ್ಕಳಿಗೆ ಎಕ್ಸಾಮ್ ಟೈಮ್ನಲ್ಲಿ ಆರೋಗ್ಯ ತುಂಬಾ ಮುಖ್ಯ. ಅಂಥ ಟೈಮ್ನಲ್ಲಿ ಮನೇಲೇ ಇದ್ದು ಮನೆ ಊಟ ಮಾಡೋದು ತುಂಬ ಮುಖ್ಯ. ಆದರೆ ಒಂದೊಂದು ಸರಿ ಏನಾಗ್ಬಿಡುತ್ತೆ, ಫ್ರೆಂಡ್ಸ್ ಜೊತೆ ಆಚೆ ಹೋಗಿರ್ತಾರೆ, ಯಾವುದಾದ್ರು ಇಂಪಾರ್ಟೆಂಟ್ ಫಂಕ್ಷನ್ ಬರುತ್ತೆ, ಅದರಲ್ಲಿ ಅಲ್ಲಿ ಎಲ್ಲ ಊಟ ಮಾಡ್ತಾರೆ. ಅದರಿಂದ ಏನಾಗ್ತದೆ, ವಾಮಿಟಿಂಗು, ಲೂಸ್ ಮೋಷನ್ನು, ಫೀವರು, ಜಾಂಡೀಸು ಇಂಥ ಎಲ್ಲ ತೊಂದರೆ ಬರುತ್ತೆ. ಅಂತ ಅವಾಗ ಏನಾಗುತ್ತೆ, ಆ ಮಕ್ಕಳಿಗೆ ಸುಮಾರು ದಿನಗಳೇ ಆಗ್ಬಿಡ್ತದೆ. ಅದರಿಂದ ಅವರು ಹೊರಗೆ ಬರೋಕ್ಕೆ ಎಕ್ಸಾಮ್ ಹತ್ರ ಬಂದಿರ್ತದೆ, ನಾನು ಓದಿಲ್ವಲ್ಲ ಅಂತ ಮಕ್ಕಳು ಸ್ಟ್ರೆಸ್ ಮಾಡ್ಕೊಳ್ತಾರೆ. ಅದರಿಂದ ಹೊರಗಡೆ ಹೋಗೋದು, ಹೊರಗಡೆ ಫುಡ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಮಕ್ಕಳು. ಓಕೆ ಮೇಡಮ್, ನಾನು ಇವಾಗ ಕೇಳ್ಪಟ್ಟಿದ್ದೀನಿ ಏನು ಅಂತ ಹೇಳಿದ್ರೆ, ನಮಗೆ ಟ್ಯೂಷನ್ ಬರುತ್ತಾ ಇರೋ ವಿದ್ಯಾರ್ಥಿಗಳು ಪ್ರಿಪರೇಟರಿ ಎಕ್ಸಾಮ್ ನಡೀತಾ ಇದೆ, 2 days ಪ್ರಿಪರೇಟರಿ ಎಕ್ಸಾಮ್ ಬರೆಯೋಕೆ ಹೋಗ್ಬೇಕು, ಅಣ್ಣ ನಮ್ಗೆ ಫೀವರ್ ಬಂದಿದೆ, ಇದಕ್ಕೇನು ಹೇಳ್ತೀರಾ ಮೇಡಮ್ ನೀವು? ಅದೇನೇ ಇದಕ್ಕೆಲ್ಲ ಕಾರಣ, ಹೊರಗಡೆ ಏನಾದ್ರು ತಿಂದಿರ್ತಾರೆ ಅವರು, ಇಲ್ಲ ಮನೇಲಿನೂ ಶುಚಿಯಾಗಿರಬೇಕು. ಯಾವಾಗ್ಲೂ ಮಕ್ಕಳು ಒಂದು ಎಕ್ಸಾಮ್ ಬರೆಯೋ ಟೈಮ್ನಲ್ಲಿ ತಂದೆ ತಾಯಿ ಆದವರು ಮಕ್ಕಳನ್ನ ಕೇರ್ಫುಲ್ಲಾಗಿ ಅವ್ರು ಏನು ಊಟ ಮಾಡ್ತಾವ್ರೆ, ಏನು ಕುಡಿತಾ ಇದ್ದಾರೆ, ಏನು ತಿಂತಾ ಇದ್ದಾರೆ ಅನ್ನೋ ಕಡೆ ಗಮನ ಕೊಡಬೇಕು. ಆವಾಗ ಬಿಸಿ ಬಿಸಿ ಊಟ ಕೊಡೋದು, ಕರೆಕ್ಟಾಗಿ ಅವರು ನೀರು ಕುಡಿತಾರ. ಎಷ್ಟೋ ಮಕ್ಕಳು ನೀರೇ ಕುಡಿಯಲ್ಲ, ಅದರಿಂದನೂ ತೊಂದರೆಗಳಾಗ್ತದೆ, ಡಿಹೈಡ್ರೇಷನ್ ಆಗಿಬಿಡ್ತಾರೆ ಮಕ್ಕಳು. ಹಾಗಾಗಿ ಕರೆಕ್ಟ್ ಟೈಮ್ಗೆ ನೀರು, ಕರೆಕ್ಟ್ ಟೈಮ್ಗೆ ಊಟ, ಬಿಸಿಯಾಗಿ ಮತ್ತು ಶುಚಿಯಾಗಿ ಅವರು ತಿಂದರೆ ಇದು ಯಾವುದು ಪ್ರಾಬ್ಲಮ್ ಬರಲ್ಲ. ಓಕೆ ಮೇಡಮ್, ಇವಾಗ ಎಕ್ಸಾಮ್ ಟೈಮಲ್ಲಿ ಮಕ್ಕಳು ಏನೇನು ತಿನ್ನಬೇಕು ಹಾಗೆ ಏನೇನು ತಿನ್ನಬಾರ್ದು ಮೇಡಮ್? ಬ್ಯಾಲೆನ್ಸ್ ಫುಡ್ ಏನು ಅಂತ ಹೇಳಿದ್ರೆ ಸಮತೋಲನ ಆಹಾರ ಅಂತ ಹೇಳ್ತೀವಿ. ಏನೇನು ಇರಬೇಕು ಅಂತ ಹೇಳಿದ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ವೆಜಿಟೇಬಲ್ಸ್ ಇರಬೇಕು, ಮತ್ತು ಫ್ರೂಟ್ಸು ಇರಬೇಕು. ಇದನ್ನೆಲ್ಲ ಬ್ಯಾಲೆನ್ಸ್ ಆಗಿ ತಗೊಂಡು, ಅದೇ ಸೇಮ್ ಟೈಮು ನೀರನ್ನು ಅಷ್ಟೇ, ಆ ವ್ಯಕ್ತಿಗಳು ಎಷ್ಟು ಬಾಡಿ ವೆಯ್ಟ್ ಇರ್ತದೆ ಅಷ್ಟು ನೀರನ್ನು ಅವ್ರು ಕುಡಿಲೇಬೇಕು. ಈಗ ಎಕ್ಸಾಂಪಲ್ ಒಂದು ಹೈಸ್ಕೂಲ್ ಮಕ್ಕಳು ಅವರೊಂದು 50 kg ಇರ್ತಾರೆ ಅಂದರೆ ಅವರು 2 ರಿಂದ 3 ಲೀಟ್ರ್ ನೀರು ಕುಡಿಲೇಬೇಕು. ಎಷ್ಟೋ ಮಕ್ಕಳು ನೀರೇ ಕುಡಿಯಲ್ಲ, ಊಟ ಮಾಡೋವಾಗ ಒಂದು ಸ್ವಲ್ಪ ಕುಡಿದ್ರೆ ಮತ್ತೆ ನೀರು ಕುಡಿಯಲ್ಲ. ಇದರಿಂದನೂ ಡಿಹೈಡ್ರೇಷನ್ ಆಗ್ತದೆ, ಅದರಿಂದನೂ ಹೆಡ್ಏಕ್ ಅಂತೆ, ಬಾಡಿ ಪೇನ್ ಅಂತೆ ಅದೆಲ್ಲ ಬರ್ತದೆ. ಹೈಡ್ರೇಷನ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ಥರದ ತೊಂದರೆ ಬರಲ್ಲ. ಮತ್ತು ಏನು ತಿನ್ನಬಾರ್ದು ಅಂತ ಹೇಳಿದ್ರೆ ಮೇಯ್ನ್ ಹೊರಗಡೆ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಈ ರೋಡ್ ಸೈಡಲ್ಲಿ ಮಾರೋದು, ಮತ್ತು ಬೇಕ್ರಿ ಐಟಮ್ಸು, ಪಿಜ್ಜಾ, ಬರ್ಗರು ಇವೆಲ್ಲ ಏನಾಗ್ತದೆ, ಅವ್ರಿಗೆ ಲೇಸಿನೆಸ್ ಬರ್ತದೆ, ಮತ್ತು ಫ್ಯಾಟ್ ಅವ್ರಿಗೆ ತುಂಬ ಆಗ್ಬಿಟ್ಟು ಈ ಓದೋಕ್ಕೆಲ್ಲ ಡಿಸ್ಟರ್ಬ್ ಮಾಡ್ತದೆ. ಓಕೆ ಮೇಡಮ್, ಈಗ ನಾವು ಇನ್ನೊಂದು ಕೇಳ್ಪಟ್ಟೆ, ಅಣ್ಣ ನಾನು ನೈಟೆಲ್ಲ ಓದ್ತಾ ಇರ್ತೀನಿ ಅಂತ ಮಕ್ಕಳು ಹೇಳ್ತಾರೆ. ಮೇಡಮ್ ಇದು ಎಷ್ಟು ಸರಿ ಎಷ್ಟು ತಪ್ಪು ಮೇಡಮ್? ನೈಟೆಲ್ಲ ಓದಲೇಬೇಕಾ ಮೇಡಮ್? ಇಲ್ಲ, ಅದು ರಾಂಗ್. ಹೇಳ್ಬೇಕಂದ್ರೆ ಅವರು ಒಂದು ಟೈಮ್ ಟೇಬಲ್ ಮಾಡ್ಕೋಬೇಕು. ಓಕೆ, ಅವ್ರು ಏನು ಮಾಡಬೇಕು, ಸಾಯಂಕಾಲ ಬರಬೇಕು, ಫಿಸಿಕಲ್ ಆ್ಯಕ್ಟಿವಿಟಿನೂ ಇರಬೇಕು. ಬರೇ ಬುಕ್ ಮುಂದೆ ಕುಳಿತುಕೊಂಡ್ರೆ ಏನಾಗ್ತದೆ, ಅವ್ರಿಗೆ ಅದನ್ನ ಓದಿ ಮತ್ತೆ ಅವ್ರಿಗೆ ಆ ಗ್ರಹಿಕೆ ಕಡಿಮೆ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಅವರು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೋಬೇಕು. ಸಾಯಂಕಾಲ ಒಂದು 1 hour ಆದ್ರೂ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು, ಆಮೇಲೆ ಒಂದು 2 hours ಓದಬೇಕು, ಮತ್ತು ನೆಕ್ಸ್ಟು 10 ನಿಮಿಷನಾದ್ರು ರೆಸ್ಟ್ ತೊಗೋಬೇಕು. ಆಮೇಲೆ ಊಟ ಆದಮೇಲೆ ಅವರು ಸ್ಟಡಿ ಮಾಡ್ಕೋಬೇಕು. ನನಗೆ ರಾತ್ರಿ ಹೋದರೆ ನೆನಪಿನ ಶಕ್ತಿ ಚೆನ್ನಾಗಿದೆಯಾ, ಅಥವಾ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೇಳ್ತಾರೆ ಒಬ್ಬೊಬ್ರು 3 ಗಂಟೆ 4 ಗಂಟೆಯಿಂದ, ಯಾವ ಟೈಮು ಗುಡ್ ಅಂತ ಅವರೇ ನೋಡಿಕೊಂಡು ಆ ಟೈಮಲ್ಲಿ ಓದಬೇಕು. ಬೆಸ್ಟು ಅರ್ಲಿ ಮಾರ್ನಿಂಗ್ 4 ಗಂಟೆಯಿಂದ ಓದೋದು ತುಂಬ ಒಳ್ಳೆಯದು.
ಓಕೆ ಮೇಡಮ್. ಡೈಲಿ ಅಂದ್ರೆ ಈ ಎಕ್ಸಾಮ್ ಟೈಮಲ್ಲಿ ವಿದ್ಯಾರ್ಥಿ ಎಷ್ಟು ಅವರ್ ನಿದ್ದೆ ಮಾಡ್ಬೇಕು ಮೇಡಮ್? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಲೀಪ್ ಆಲ್ಸೋ ಗುಡ್ ಫಾರ್ ಹೆಲ್ತ್. ಎಕ್ಸಾಮ್ ಇಲ್ಲ ಅಂದಾಗ 7 to 8 ಅವರ್ಸು ಮಕ್ಕಳು ಬೇಕೇ ಬೇಕು. ಎಕ್ಸಾಮ್ ಟೈಮಲ್ಲಿ ಡೀಪ್ ಸ್ಲೀಪ್ ಅಟ್ಲೀಸ್ಟ್ 6 ಅವರ್ಸ್ ಬೇಕೇ ಬೇಕು. ಅದಕ್ಕೆ ಅವರೇನೆ ಟೈಮ್ ಟೇಬಲ್ ಮಾಡಿಕೊಂಡು ಬಿಫೋರ್ 10 o'clock ಒಂದು 2-3 ಅವರ್ಸ್ ಓದಬೇಕು, ಎಗೈನ್ ಅರ್ಲಿ ಮಾರ್ನಿಂಗ್ 4 to 7 ಆ ಥರ ಅವರೇ ಟೈಮ್ ಟೇಬಲ್ ಮಾಡ್ಕೊಂಡು ಓದಬೇಕು. ಆವಾಗ ಅವರು ಚೆನ್ನಾಗಿ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ. ಓಕೆ ಮೇಡಮ್, ಈ ಟೈಮಲ್ಲಿ ಮೆಡಿಟೇಷನ್ ಎಷ್ಟು ಮಕ್ಕಳಿಗೆ ಪ್ರಾಮುಖ್ಯತೆ ಕೊಡುತ್ತೆ ಮೇಡಮ್? ಒಳ್ಳೆ ಕ್ವಶನ್ ಕೇಳಿದ್ರಿ. ಅವರು ಒಂದು 10 to 15 ಮಿನಿಟ್ಸು ಪ್ರಾಣಾಯಾಮ ಅಂತ ಹೇಳ್ತೀವಿ. ಓಕೆ ಮೇಡಮ್. ಆಯಿತಾ? ಉಸಿರಾಟ ಅಂದರೆ ಕ್ರಮಬದ್ಧವಾಗಿ ಒಂದು 10 ನಿಮಿಷ ಉಸಿರಾಟ ಆಡೋದು, ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿದ್ರೆ ಇನ್ನೂ ಜ್ಞಾಪಕ ಶಕ್ತಿ ಚೆನ್ನಾಗಾಗಿ ಅವರು ಒಂದು 4 ಅವರ್ ಓದಿ ಅದನ್ನು ತಿಳ್ಕೊಳ್ಳೋದ್ಕಿಂತ ಈ ಮೆಡಿಟೇಷನ್ ಎಲ್ಲ ಮಾಡೋದ್ರಿಂದ 2 ಅವರ್ಗೆ ಅವರು ಅಷ್ಟು ನೆನಪಿನ ಶಕ್ತಿ ಚೆನ್ನಾಗಿರ್ತದೆ. ಇಟ್ಸ್ ವೆರಿ ಗುಡ್ ಫಾರ್ ಚಿಲ್ಡ್ರನ್ ಮೆಡಿಟೇಷನ್ ಆ್ಯಂಡ್ ಪ್ರಾಣಾಯಾಮ. ಓಕೆ ಮೇಡಮ್. ಇವಾಗ 10th ವಿದ್ಯಾರ್ಥಿಗಳಿಗೆ ಸ್ಟಡಿ ಹಾಲಿಡೇ ಅಂತ ಹಾಲಿಡೇ ಇದೆ ಮೇಡಮ್. ಅದಕ್ಕೆ ಈಗ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಾರ್ನಿಂಗ್ 8 o'clock ಓದಕ್ಕೆ ಕೂತ್ಕೊಂಡ್ರೆ ಮಕ್ಕಳು ಡೇ ಎಲ್ಲ ಓದ್ತಿರ್ತಾರೆ ಮೇಡಮ್. ಇದು ಎಷ್ಟು ಸರಿ? ಲೈಕ್ ನಿಮ್ಮ ಕಡೆಯಿಂದ ಏನಾರ ನಮಗೆ ಟೈಮ್ ಟೇಬಲ್ ಅಂತ ಸಿಗುತ್ತಾ? ಎಷ್ಟು ಟೈಮ್ ಓದಬೇಕು, ಯಾವ ಟೈಮ್ ರೆಸ್ಟ್ ಮಾಡಬೇಕು ಅಂತ ನಿಮ್ಮ ಕಡೆಯಿಂದ ಏನಾರ ಸಜೆಷನ್ ಸಿಗುತ್ತಾ ಮೇಡಮ್? ಹೌದು, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಂಟಿನ್ಯೂಸ್ ಓದಿದ್ರು ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೇನು ಮಾಡಬೇಕು, ಒಂದು 3 ಬ್ರೇಕ್ಸ್ ಮಾಡ್ಕೋಬೇಕು. ಮಾರ್ನಿಂಗ್ ಒಂದು 4 o'clock 5 o'clock ಎದ್ದೇಳ್ತಾರೆ ಮಕ್ಕಳು, ಒಂದು 8 ಗಂಟೆ ತನಕ ಓದಲಿ. ಆಮೇಲೆ ಅವರ ತಿಂಡಿ ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಬೇಕಾದ್ರೆ ಮತ್ತೆ 1 hour ರಿಲ್ಯಾಕ್ಸ್ ಮಾಡಿ ಅವ್ರದ್ದು ಏನಾದ್ರೂ ಅವ್ರದ್ದು ಕೆಲಸಗಳನ್ನ ಮಾಡಿಕೊಳ್ಳಿ. ಮತ್ತೆ ಆಫ್ಟರ್ 2 hours ಮತ್ತೆ ಒಂದು 11 to 1 ತನಕ ಮತ್ತೆ ಒಂದು 2 hours ಓದಲಿ. ಅದಾಗಿದ್ಮೇಲೆ ಊಟ ಮಾಡಿ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು. ಆಗ ಏನಂದರೆ ಅವ್ರು ಓದಿರ್ತಾರಲ್ಲ ಅದನ್ನು ಅವರು ಮನನ ಮಾಡಬೇಕು. ಏನು ಓದಿರ್ತಾರೋ ಅದನ್ನು ಮಾಡಿದಾಗ ಏನಾಗ್ತದೆ, ಅದನ್ನ ನೆನಪು ಚೆನ್ನಾಗಿ ಅದು ಓದಿರೋದು ಗ್ರಹಿಕೆ ಚೆನ್ನಾಗಾಗ್ತದೆ ಅವ್ರಿಗೆ. ಮತ್ತು ಈವ್ನಿಂಗು 1 hour ಯಾವುದಾದ್ರು ಒಂದು ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು. ದೆನ್ ಮತ್ತೆ ಈವ್ನಿಂಗ್ ಒಂದು 6 to 8-8:30 ತನಕ ಓದ್ಬಿಟ್ಟು ಮತ್ತು ಅವ್ರದ್ದು ಊಟ ಎಲ್ಲ ಮುಗಿಸಿ ಬೈ 9-9:30 ಮಲಗಬೇಕು. ಆಗ ರೆಸ್ಟು ಸಿಗುತ್ತೆ ಮತ್ತು ಓದಿದ್ದನ್ನು ಚೆನ್ನಾಗಿ ನೆನಪಿರ್ತದೆ. ಈ ಥರ ಟೈಮ್ ಟೇಬಲ್ ಮಾಡಿಕೊಂಡು ಮನೆದೇ ಊಟನೇ ಮಾಡಿಕೊಂಡು ಈ ಥರ ಒಂದು ಟೈಮ್ ಟೇಬಲ್ ಮಾಡ್ಕೊಂಡು ಓದಿದ್ರೆ ಎಂಥ ಮಕ್ಕಳನ್ನು ಚೆನ್ನಾಗಿ ಓದ್ತಾರೆ. ಮೇಡಮ್, ನಮ್ಗೆ ತುಂಬ ಇವತ್ತು ಖುಷಿ ಆಯಿತು. ಯಾಕಂದರೆ ನೀವು ಸರ್ವೆಂಟ್ ಕೆಲಸ ಬೇರೆ ನಿಮ್ಮದು. ಯಾಕಂದರೆ ಅದು ದೇಶ ಸೇವೆನೇ ಈಶ ಸೇವೆ ಅಂತ ಹೇಳ್ತಾರೆ. ನೀವು ಒಂದು ಸ್ಟಾಫ್ ನರ್ಸ್ ಆಗಿ ಎಷ್ಟೋ ಇನ್ಸಿಡೆಂಟ್ಸ್ನ ನೀವು ನೋಡಿರ್ತೀರ. ಹಾಗೆ ನಮ್ಮ ಚಾನಲಲ್ಲಿ ಬಂದು ನೀವು ನಮ್ಮ 10ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಹೆಲ್ತ್ ಟಿಪ್ಸ್ನು ಸಜೆಸ್ಟ್ ಮಾಡಿದ್ದೀರಾ ನೀವು. ನಾನು ಹಾಗೆ ಇನ್ನೊಂದು ಕೇಳ್ಪಟ್ಟೆ ಮೇಡಮ್, ನೀವು ವರ್ಕ್ ಜೊತೆಗೇನೆ ಎಷ್ಟೋ ಕ್ಷೇತ್ರದಲ್ಲಿ ನೀವು ಹೋಗಿ ಭಾಗವಹಿಸಿ ಎಷ್ಟೋ ಪ್ರೈಸ್ಗಳನ್ನ ನೀವು ಪಡೆದಿದ್ದೀರಾ ಮೇಡಮ್. ನಿಮ್ಮ ಹಾಬೀಸ್ ಏನು ಮೇಡಮ್? ನೀವು ಹೇಳ್ದಂಗೆ ತುಂಬ ಪ್ರೈಸಸ್ ತೊಗೊಂಡಿದ್ದೀನಿ. ನನ್ನ ಹಾಬಿ ಏನಂತ ಹೇಳಿದ್ರೆ ನನಗೆ ವಾಕಿಂಗ್ ಅಂದರೆ ತುಂಬ ಇಷ್ಟ. ಮತ್ತು ನಾನು ಚಿಕ್ಕ ಹುಡುಗಿಯಿಂದನು ಥ್ರೋಬಾಲ್ ಪ್ಲೇಯರ್. ನಾನು ತುಂಬ ಪ್ರೈಸಸ್ ತೊಗೊಂಡಿದ್ದೀನಿ. ರನ್ನಿಂಗ್ ರೇಸಲ್ಲಿ ಪ್ರೈಸ್ ತೊಗೊಂಡಿದ್ದೀನಿ. ಅದಾಗಿದ್ಮೇಲೆ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಪ್ರೈಸ್ ತೊಗೊಂಡಿದ್ದೀನಿ. ಡ್ರಾಮಾ ಮಾಡಿ ಪ್ರೈಸ್ಗಳು ತಗೊಂಡಿದ್ದೀನಿ. ಮತ್ತು ವಿಪ್ಸಿಂದ ಪ್ರಬಂಧಗಳು ಬರೆದು ಪ್ರೈಸ್ ತಗೊಂಡಿದ್ದೀನಿ. ಸೊ ಹಾಗೆ ನನಗೆ ಅದೆಲ್ಲ ನನಗೆ ತುಂಬಾ ಇಷ್ಟ ಮೇಡಮ್. ಸ್ಟಾಫ್ ನರ್ಸ್ಗಿಂತ ನೀವು ತುಂಬಾ ಎಲ್ಲಾ ಕ್ಷೇತ್ರದಲ್ಲೂ ಹೋಗಿ ಭಾಗವಹಿಸಿ ತುಂಬಾ ಪ್ರೈಸ್ ತಗೊಂಡಿದ್ದೀರಲ್ಲ ಮೇಡಮ್, ಅದು ತುಂಬಾ ಖುಷಿ ಆಗ್ತಿದೆ. ನಮ್ಮ ಮಕ್ಕಳು ಹತ್ರ ಬರಬೇಕು. ನಮ್ಮ ಈಗಿನ ವಿದ್ಯಾರ್ಥಿಗಳು ಬರೀ ಓದೋದೇ ಇಂಪಾರ್ಟೆಂಟ್ ಅಲ್ಲ, ಈಗ ಎಲ್ಲಾ ತರ ಇವಾಗ ನೋಡಿ ನೀವು ಒಂದು ಸ್ಟಾಫ್ ನರ್ಸ್ ಆಗಿ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಟೈಮ್ ಮ್ಯಾನೇಜ್ ಮಾಡಿಕೊಂಡು ಎಲ್ಲಾ ತರ ಆಕ್ಟಿವಿಟೀಸ್ ಅಲ್ಲೂ ಭಾಗವಹಿಸ್ತಾ ಇದ್ದೀರಾ. ಇದು ಮಕ್ಕಳಲ್ಲಿ ಹುಮ್ಮಸ್ಸಾಗಿ ಮೂಡ್ ಬರಬೇಕು ಮೇಡಮ್. ಅವ್ರಿಗೆ ಸಜೆಷನ್ ಕೊಡೋದಾದ್ರೆ ಏನಂತ ಲಾಸ್ಟ್ ಫೈನಲ್ ಅದು ಬರಬೇಕು ಅಂದ್ರೆ ಮಕ್ಕಳಲ್ಲಿ ಮೊದಲು ಈಗ ನಾವು ಸಣ್ಣವರಿರುವಾಗ ಅದನ್ನ ನನಗೆ ಯಾರು ಹೇಳಿ ಬಂದಿದ್ದಲ್ಲ, ನಾನೇ ಅದನ್ನ ಬೆಳೆಸ್ಕೊಂಡಿದ್ದು. ಅದೇ ರೀತಿ ಮಕ್ಕಳಲ್ಲೂ ಆಸಕ್ತಿ ಇರಬೇಕು. ಮತ್ತೆ ಆ ಥರ ಇರಬೇಕು ಅಂದ್ರೆ ಅವ್ರ ತಂದೆ ತಾಯಿಗಳನ್ನು ಅವ್ರಿಗೆ ಸಪೋರ್ಟ್ ಆಗಿ ಅವ್ರನ್ನ ಎನ್ಕರೇಜ್ ಮಾಡಬೇಕು. ಮತ್ತೆ ತಂದೆ ತಾಯಿದು ಇರಬೇಕು, ಮಕ್ಕಳಲ್ಲೂ ಅದು ಆಸಕ್ತಿಗಳು ಬಂದರೆ
ಎಲ್ಲ ಮಾಡ್ಬೋದು. ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಯಾವುದಕ್ಕೂ ಏನು ಮಾಡ್ತಾ ಇರ್ತೀವೋ ಅದು ಒಂದೇ ಮಾಡ್ಕೊಂಡು ಇರ್ತೀವಿ. ಮೇಡಮ್, ನೀವು ತುಂಬಾ ಟೈಮ್ನ ಫ್ರೀ ಮಾಡಿಕೊಂಡು ನಮ್ಮ ಚಾನಲ್ಗೆ ಬಂದ್ಬಿಟ್ಟು KN ನವೋದಯ ಸೈನಿಕ್ ಮುರಾರ್ಜಿ 10th HYT ಚಾನಲ್ಗೆ ಬಂದ್ಬಿಟ್ಟು ನೀವು 10th ಮಕ್ಕಳಿಗೆ ಇವತ್ತು ಹೆಲ್ತ್ ಟಿಪ್ಸ್ನ ಸಜೆಸ್ಟ್ ಮಾಡಿದ್ದೀರಾ. ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದಗಳು ಮೇಡಮ್. ನಿಮಗೂ ಧನ್ಯವಾದಗಳು.